ಹಲೋ ಬ್ಯೂಟಿಫುಲ್ ಸೋಲ್ಸ್, ಇಟ್ಸ್ ಮೈ ಬರ್ತ್ಡೇ ವ್ಲಾಗ್ ಇವತ್ತು. ಸೊ ಇವಾಗ ತಾನೇ ರೆಡಿಯಾಗಿ ಇವತ್ತು ಅಮಾವಾಸ್ಯೆನೂ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಅಂದರೆ ನೈಟ್ ಏನಂತ ಸೆಲೆಬ್ರೇಷನ್ ಅಲ್ಲ, ಸುಮ್ಮನೆ ಏನೇನೋ ಮಾತಾಡಿದ್ದೀನಿ ಅಷ್ಟೇ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮತ್ತು ಇದು ನನ್ನ ಹೊಸ ಸೀರೆ ಅಲ್ಲ, ತುಂಬ ಮುಂಚೆನೇ ತೊಗೊಂಡಿದ್ದು. ಇದ್ರದ್ದು ಎಲ್ಲಿ ತೊಗೊಂಡೆ ಅನ್ನೋದು ವಿಡಿಯೋ ಮಾಡಿದ್ದೀನಿ. ಯಾರ್ಯಾರು ನನ್ನ ಫಾಲೋ ಮಾಡಿ ವಿಡಿಯೋ ನೋಡಿದ್ದೀರಾ, ಈ ಸೀರೆನ ಎಲ್ಲಿ ತೊಗೊಂಡೆ ಅಂತ ನೀವು ಕಮೆಂಟ್ ಮಾಡಿ. ಮತ್ತು ಸೀರೆ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ. ಫಸ್ಟ್ ಟೈಮೇ ಹಾಕೊತಾ ಇರೋದು, ನಂಗೆ ಇಷ್ಟ ಆಯಿತು. ಸೊ ಇವಾಗ ನಾವು ಮುಡುಕ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಹೋಲ್ ಡೇ ಹೇಗಿರುತ್ತೆ ನಂದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಂತ ಇನ್ಫಾರ್ಮೇಟಿವ್ ಅಲ್ಲ, ಜಸ್ಟ್ ಜಾಯ್ ಅಷ್ಟೇ. ಸೊ ತಡ ಮಾಡಿದೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಸಾರಿ, ಯಾಕಂದರೆ ಈ ವಿಡಿಯೋನ ಒಂದು 2-3 ದಿನ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ನ್ಯೂ ಇಯರ್ಗೆ ಎಲ್ಲರೂ ಕಸಿನ್ಸ್ ಮನೆಗೆ ಬಂದಿದ್ದರಿಂದ. ಆಮೇಲೆ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಅಮ್ಮ ಮಾಡಿದ್ದು ಬಿಸಿ ಬಿಸಿ ಮಸಾಲೆ ಉದ್ದಿನ ಇಡ್ಲಿ, ನನ್ನ ಫೇವ್ರೆಟ್. ಅದ್ರ ಜೊತೆಗೆ ವೈಟ್ ಚಟ್ನಿ ಮಾಡಿದರು. ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಅತ್ತೆ ಮಾವನ ಆಶೀರ್ವಾದ ತಗೊಂಡು ತಿಂಡಿ ತಿನ್ಕೊಂಡು ನಾವು ಡೈರೆಕ್ಟಾಗಿ ಬಂದಿದ್ದು ಮುಡುಕ್ತೆರೆಗೆ. ನಾವು ಮುಂಚೆನೇ ಹೇಳ್ದಂಗೆ ಪ್ರತಿ ಅಮಾವಾಸ್ಯೆಲೂ ನಾವು ಮುಡುಕ್ತೆರೆಗೆ ಬಂದೇ ಬರ್ತೀವಿ. ಮುಡುಕ್ತೆರೆ ನಮ್ಮ ಮನೆ ದೇವರು, ಅದಕ್ಕೇ ನಾನು ಬಂದಿಲ್ಲ ಅಂದರೂ ವಿನು ಬಂದೇ ಬರ್ತಾರೆ. ನಾನು ಫ್ರೀ ಇದ್ದರೆ ನಾನು ಅವ್ರ ಜೊತೆ ಬರ್ತೀನಿ. ಸೊ ಇವತ್ತು ನಾವಿಬ್ಬರು ಬಂದ್ವಿ. ಇಲ್ಲಿ ಬಂದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ನೀವು ನೋಡ್ಬೋದು. ಆಲ್ಮೋಸ್ಟ್ 1 ಇಯರ್ ಮೇಲಾಯಿತು ಸ್ಟಾರ್ಟ್ ಆಗಿ. ಸೊ ಇನ್ನೂ ಅದು ಪ್ರೋಗ್ರೆಸ್ಸಲ್ಲಿದೆ. ಮೇ ಬಿ ಇನ್ನೂ 1 ಇಯರ್ ಆಗ್ಬೋದು ಕಂಪ್ಲೀಟ್ ಆಗೋ ತನಕ. ಆ್ಯಂಡ್ ಅಮಾವಾಸ್ಯೆ ಇರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಸಹ ಇತ್ತು. ಬಟ್ ಅಲ್ಲಿ ನಮಗೆ ತುಂಬ ಪರಿಚಯ ಇರೋರು ಇರೋದ್ರಿಂದ ಅವ್ರು ಯಾವಾಗೂ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆನೇ ಪೂಜೆ ಮಾಡುವಾಗ ನಮ್ಮ ಮನೆಯವ್ರ ಹೆಸರೆಲ್ಲ ಹೇಳಿ ಪೂಜೆ ಮಾಡಿರ್ತಾರೆ. ವಿನು ಮುಂಚೆನೇ ಫೋನ್ ಮಾಡಿ ಹೇಳಿಬಿಟ್ಟಿರ್ತಾರೆ. ಈಗ ನಾವು ಜಸ್ಟ್ ಹೋಗಿ ಹಾಗೆ ಒಂದು ಅರ್ಚನೆ ಮಾಡಿಸ್ಕೊಂಡ್ವಿ. ಆ್ಯಂಡ್ ಈ ವಿಡಿಯೋದಲ್ಲಿ ಮೇ ಬಿ ನಾನು ಮಾತಾಡೋದಕ್ಕೂ ಅಲ್ಲಿ ಬರೋ ವಿಡಿಯೋ ಕ್ಲಿಪ್ಪಿಂಗ್ಸ್ಗೂ ಅಷ್ಟು ಸಂಬಂಧ ಇರಲ್ವೇನೋ. ಎಷ್ಟು ನಾನು ಆಯಿತು ಅಷ್ಟು ಸಣ್ಣ ಪುಟ್ಟ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಏನಾಯಿತು ಡೇ ಫುಲ್ ಅಂತ ನಾನು ಜಸ್ಟ್ ಬ್ಯಾಕ್ಗ್ರೌಂಡ್ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಅರ್ಚನೆ ಎಲ್ಲ ಮುಗಿಸಿದ್ಮೇಲೆ ನೆಕ್ಸ್ಟ್ ಬಂದು ಕುಂಕುಮಾರ್ಚನೆನ ಮಾಡಿಸ್ಕೊಂಡ್ವಿ. ಕುಂಕುಮಾರ್ಚನೆ ಮಾಡಿಸಾದ್ಮೇಲೆ ಪ್ರತಿ ಸರಿ ಅಲ್ಲಿ ಹೋದಾಗ ಅಲ್ಲೇ ಪ್ರಸಾದ ತಿನ್ಕೊಂಡು ಬರ್ತೀವಿ. ಈಗ ಆಲ್ಮೋಸ್ಟ್ 12:30 ಆಗಿತ್ತು. ಅನ್ನ ಸಾರು ರೆಡಿ ಮಾಡಿದರು ಮಧ್ಯಾಹ್ನ ಊಟಕ್ಕೆ. ಸೊ ಬಿಸಿ ಬಿಸಿ ಅನ್ನ ಮತ್ತು ಮೂಲಂಗಿ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಮೊದಲೇ ದೇವಸ್ಥಾನದ ಊಟ ಅಂದರೆ ತುಂಬಾ ಇಷ್ಟ ಆಗುತ್ತೆ. ದೇವ್ರ ಹೆಸ್ರು ಹೇಳಿ ಮಾಡಿರ್ತಾರೆ, ಅದು ಏನೇ ಇರ್ಬೋದು, ಒಂದು ಅನ್ನ ಸಾರು ತುಂಬಾ ರುಚಿಯಾಗಿರುತ್ತೆ. 5 ಸ್ಟಾರ್ ಹೋಟೆಲ್ ಊಟನೂ ಇದ್ರ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ನಾವೇನಾದರೂ ಬೆಳಗ್ಗೆ ಟೈಮಲ್ಲಿ ಹೋಗಿದ್ರೆ ಸಕ್ಕತ್ತಾಗಿರೋ ಅವಲಕ್ಕಿ ಉಪ್ಪಿಟ್ಟು, ಬಿಸಿಬೇಳೆ ಬಾತು, ಪೊಂಗಲು ಆ ಥರ ಎಲ್ಲ ಕೊಡ್ತಾರೆ. ಈಗ ಮಧ್ಯಾಹ್ನ ಆಗಿದ್ದರಿಂದ ಬಿಸಿ ಬಿಸಿ ಅನ್ನ ಸಾಂಬಾರು ಮಜ್ಜಿಗೆ ತೃಪ್ತಿಯಾಗಿ ಊಟ ಮಾಡಿದೆ. ಅದಾದಮೇಲಿಂದ 1 ಲೋಟ ಮಜ್ಜಿಗೆ ಇಸ್ಕೊಂಡು ಕುಡಿದು ಅಲ್ಲಿಂದ ನಾವು ವಾಪಸ್ ಹೊರಟ್ವಿ. ಅಲ್ಲಿಂದ ಇನ್ನೂ ಒಂದು ದೇವಸ್ಥಾನ ನಂಜನಗೂಡು ಹತ್ರ ಬರ್ತಾ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ನಾವು ಹೋಗಿದ್ದು. ಅಲ್ಲಿ ತುಪ್ಪದ ಚುರುಮುರಿ ಮಾಡ್ತಾರೆ. ಅದು ನನಗೆ ದೇವಸ್ಥಾನದ ಹೆಸರು ಗೊತ್ತಾಗ್ತಾ ಇಲ್ಲ, ತಿನ್ನೋದಾದರೆ ಜ್ಞಾಪಕ ಇರುತ್ತೆ. ಆ ದೇವಸ್ಥಾನನ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬರೋವರೆಗೂ 3:30 ಆಗಿತ್ತು. 4 ಗಂಟೆ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಇರೋ ಮಕ್ಕಳಿಗೆಲ್ಲ ರೆಡಿಯಾಗಿರೋಕ್ಕೆ ಹೇಳಿದ್ವಿ. ಆಚೆ ಕಡೆ ಮೆಕ್ಡಾನಲ್ಡ್ಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಆಚೆ ಬರೋ ಅಷ್ಟರಲ್ಲಿ ಮಕ್ಕಳು ಎಲ್ಲರೂ ಬಂದರು. ಫಸ್ಟ್ ರೆಡಿಯಾಗಿ ಬರ್ತಾ ಇರೋದು ಪೂರ್ವಾಂಕ್. ರೆಡಿನಾ ಪೂರ್ವಾಂಕ್? ಇಲ್ಲ, ಅದಕ್ಕಿಂತ ಮುಂಚೆ ಋಷಿಕ್ ರೆಡಿ ಆಗಿದ್ದಾನೆ ಆಲ್ರೆಡಿ. ನನಗೆ ಬಟ್ಟೆ ಇಲ್ಲದೆ ಇದಾಗ್ಬಿಟ್ಟೈತೆ. ಎಲ್ಲ ಇಲ್ಲಿ ಹಾಯ್ ಹೇಳ್ಬಿಡಿ. ಸೀರಿಯಸ್ಲಿ ಒಂದು ಬರ್ತ್ಡೇ ವ್ಲಾಗ್ ಮಾಡೋದು ಅಷ್ಟು ಈಸಿ ಇಲ್ವೇ ಇಲ್ಲ. ನೋಡಿ, ನಮ್ಮ ಋಷಿಕ್ಕಿಗೆ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ, ಅರ್ಧಂಬರ್ಧ ಮಾಡಿ ಕಟ್ ಮಾಡಿದ್ವಿ. ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಎಲ್ಲ ನಮ್ಮನೆ ಹತ್ರ ಇರೋ ಮಕ್ಕಳು, ನನ್ನ ಫ್ರೆಂಡ್ಸ್ ಇವರೆಲ್ಲ. ಸೊ ಇವತ್ತು ಇಲ್ಲೇ ಕೇಕ್ ಕಟ್ ಮಾಡೋಣ ನೆಕ್ಸಸ್ ಕಾಲೋನಿ ಅಂತ ಅನ್ಕೊಂಡು ಕೇಕ್ ಆಲ್ರೆಡಿ ತೊಗೊಂಡು ಬಂದಿದ್ದೀವಿ. ಮೇಲೆ ಹೋಗ್ಬಿಟ್ಟು ಮೆಕ್ಡಾನಲ್ಡ್ಸಲ್ಲಿ ನನಗೆ ಪ್ರಮೋಷನ್ ಶೂಟ್ ಮಾಡಿದ್ದೆ, ಅದ್ರದ್ದು ಕೂಪನ್ಸ್ ಇತ್ತು. ಸೊ ಇವತ್ತು ಮಕ್ಕಳಿಗೆ ಅದನ್ನೇ ಟ್ರೀಟ್ ಕೊಡ್ಸೋಣ ಅಂತ ಎಲ್ಲರೂ ಇಲ್ಲೇ ಬಂದು
ನಾನು ನಿಮ್ಮೆಲ್ಲರ ಜೊತೆ ಇವತ್ತು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು. ತುಂಬ ಜನ ನಾನು ಕೇಳಿದ್ದೀನಿ, ಅವ್ರ ವರ್ಕ್ ಪ್ಲೇಸಲ್ಲಿ ಕಂಫರ್ಟೇಬಲ್ ಇರಲ್ಲ, ಏನಾದರೂ ಒಂದು ಪ್ರಾಬ್ಲಮ್ಸ್ ನಡೀತಾ ಇರುತ್ತೆ ಅವ್ರ ಲೈಫಲ್ಲಿರ್ಬೋದು, ಅವ್ರ ವರ್ಕ್ ಪ್ಲೇಸಲ್ಲಿರ್ಬೋದು, ಅವ್ರ ಓದೋ ಟೈಮಲ್ಲಿರ್ಬೋದು, ಆ ಥರ ಎಲ್ಲ. ಬಟ್ ಸೀರಿಯಸ್ಲಿ ಟಚ್ವುಡ್, ನಾನು ಓದುವಾಗಿರ್ಬೋದು, ಇಲ್ಲ ನಾನು ಕೆಲ್ಸಕ್ಕೆ ಜಾಯಿನ್ ಆದಮೇಲಿರ್ಬೋದು, ಇವಾಗ ನಾನು ಏನು ಹೊಸದಾಗಿ ಪ್ರಮೋಷನ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಅಲ್ಲಿರ್ಬೋದು, ನನಗೆ ಯಾವತ್ತೂ ಕೆಟ್ಟವ್ರನ್ನ ಮೀಟೇ ಮಾಡಿಲ್ಲ ಅಂತ ಹೇಳ್ಬೋದು. ತುಂಬ ಪ್ಯೂರ್ ಸೋಲ್ಸೇ ಎಲ್ಲರೂ. ಇವಾಗ ತನಕ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸೇ ನನಗಾಗಿಲ್ಲ. ಏನಾದರೂ ನನ್ನ ಹತ್ರ ಅಡ್ವಾಂಟೇಜ್ ತೊಗೊಳ್ಳೋ ಥರ, ನನ್ನನ್ನಿಲ್ಲ ಅಂದರೆ ಯಾವ ಥರ ಹೇಳಬೇಕು, ಏನೋ ನನಗೆ ಗೊತ್ತಿಲ್ಲ, ಬಟ್ ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ಬೋದು. ಇನ್ನೂ ಒಂದು ಸರಿ ಟಚ್ವುಡ್, ಇವನ್ ನನ್ನ ಮುಂಚೆ TCSಲ್ಲಿ ವರ್ಕ್ ಮಾಡ್ತಾ ಇದ್ದಾಗಿರ್ಬೋದು, ಇವಾಗ ಯೂನಿಲಾಗಲ್ಲಿ ವರ್ಕ್ ಮಾಡ್ತಾ ಇರೋದಾಗ ಅವರೆಲ್ಲರೂ ನನ್ನ ಏನೋ ಒಂಥರ ಪ್ರೊಟೆಕ್ಟೆಡ್ ಆಗಿ, ಪ್ಯಾಂಪರ್ಡ್ ಆಗಿನೇ ನೋಡ್ಕೊಂಡಿದ್ದಾರೆ ಇವಾಗವರೆಗೂ. ಈವನ್ ನಮ್ಮ ಅಪ್ಪ ಅಮ್ಮ ಇರ್ಬೋದು, ನಮ್ಮ ಅತ್ತೆ ಮಾವನೂ ಅಷ್ಟೇ, ಇವತ್ತುವರೆಗೂ ನನ್ನ ಮಗಳಿಗಿಂತ ಹೆಚ್ಚಾಗೇ ನೋಡ್ಕೊಂಡಿರೋದು. ಏನೋ ಒಂಥರ ತುಂಬ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಇದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ನಾನು ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಇಲ್ಲಿ ಮೆಕ್ಡಾನಲ್ಡ್ಸಲ್ಲಿ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕನ್ನೋ ಥಾಟೇ ಇರಲಿಲ್ಲ. ಸೊ ಇಲ್ಲಿ ನೆಕ್ಸಸ್ ಮಾಲ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಮೆಕ್ಡಾನಲ್ಡ್ಸ್ಗೆ ಆಗಿದ್ದಾರೆ, ಝಕಿಯಾ ಅಂತ. ಅವರೇ ನನಗೆ ಈ ಐಡಿಯಾ ಕೊಟ್ಟಿದ್ದು. ಆ್ಯಕ್ಚುಲಿ ನಾವು ಮೀಟ್ ಮಾಡಿರೋದೇ ಒಂದೇ ಒಂದು ಸರಿ, ಬಟ್ ಸ್ಟಿಲ್ ಆ ಬಾಂಡ್ ಹೇಗೆ ಬಿಲ್ಡ್ ಆಗುತ್ತೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವರೇನೆ ನನಗೆ, ಪಾಪ ಹೆಂಗೂ ಕೂಪನ್ಸ್ ಇದೆಯಲ್ಲ, ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಶ್ರುತಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನೋಡ್ಕೊಳ್ಳೋಣ, ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಇಲ್ಲೇ ಬಂದು ಮಾಡಿ ಅಂತ ಹೇಳಿ, ಜಾಗ ಎಲ್ಲ ಇಟ್ಟು ಬೇಗನೆ ಬನ್ನಿ, ಖಾಲಿ ಇರುತ್ತೆ, ಚೆನ್ನಾಗಿರುತ್ತೆ, ಇಲ್ಲೇ ಮಕ್ಳಿಗೆಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿ ಮೀಟಿಂಗಿಂದ ಪಾಪ ಟಕ್ಕಂತ ಎಕ್ಸಾಕ್ಟ್ 6 o'clockಗೆ ಬಂದರು. ನಾನು ಅವರು ಮತ್ತು ಮನು ಸರ್ ಬರೋ ತನಕ ಕೇಕ್ ಕಟ್ ಮಾಡೋದು ಬೇಡ ಅಂತ ಫ್ರಿಡ್ಜಿಗೆ ಇಡಿಸ್ಬಿಟ್ಟಿದ್ದೆ. ಎಕ್ಸಾಕ್ಟ್ 6 o'clock ಅಂತ 6 o'clockಗೆ ಬಂದರು. ಮತ್ತು 2-3 ಸರಿ ನನಗೆ ಕಾಲ್ ಮಾಡಿ, ಏನು ಬೇಕು ತಗೊಳ್ಳಿ ಶ್ರುತಿ, ಆರಾಮಾಗಿ ಎಂಜಾಯ್ ಮಾಡಿ ಅಂತ ಎಲ್ಲ ಹೇಳಿದರು. ನಂಗೆ ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಝಕಿಯಾ. ಅದ್ರ ಜೊತೆಗೆ ಮನು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಇಲ್ಲಿನ ಯಾವುದೇ ಒಂದು ಪ್ರಮೋಷನ್ ನಾನು ಇವತ್ತು ನೆಕ್ಸಸ್ ಮಾಲಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ರೀಸನ್ನೇ ಮನು ಸರ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೋಗಿ ನಾನು ಅವರಿಗೆ ಅಪ್ರೋಚ್ ಮಾಡಿದ್ದಿದ್ದು. ಆವಾಗ ನನಗೆ ಅವರು ಮಾರ್ಕೆಟಿಂಗ್ ಮ್ಯಾನೇಜರ್ ಅಂತಲೂ ಗೊತ್ತಿರಲಿಲ್ಲ. ಕೋಇನ್ಸಿಡೆಂಟ್ ಆಗಿ ನಾನು ವಿಡಿಯೋ ಹಾಕಿದಾಗ ಅವ್ರು ನೋಡಿ ನಂಗೆ ಅಪ್ರೋಚ್ ಮಾಡಿದ್ದು. ಅವರೂ ಅಷ್ಟೇ ತುಂಬ ಅಂದರೆ ತುಂಬಾ ಸಪೋರ್ಟಿವ್ ಆಗಿ, ಈ ಥರ ಅಲ್ಲ ಶ್ರುತಿ, ಈ ಥರ ಎಡಿಟಿಂಗ್ ಮಾಡಿ, ಈ ಥರ ಫಾಂಟ್ಸ್ ಯೂಸ್ ಮಾಡಿ, ಈ ಥರ ವಾಯ್ಸ್ ಓವರ್ ಕೊಡಿ, ಕಮ್ಮಿ ಟೈಮಲ್ಲಿ ವೀಡಿಯೋಸ್ನ ಮಾಡಿ, ರೀಚ್ ಚೆನ್ನಾಗಾಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಿಲ್ಡ್ ಮಾಡೋಕ್ಕೆ ಏನು ಬೇಕು ಆ ಥರ ಎಲ್ಲ ಥರನೂ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಅವರಿಂದನೇ ಇಲ್ಲಿದ್ದು ಬೇರೆ ಯಾವುದೇ ಪ್ರಮೋಷನ್ ನನಗೆ ಸಿಗ್ತಾ ಇದ್ರು ಅದು ಮನು ಸರಿಂದನೇ. ಸೊ ನಾನು ಮನು ಸರ್ನೂ ಇನ್ವೈಟ್ ಮಾಡಿದ್ದೆ. ಝಕಿಯಾ ಮನು ಸರ್ ಇಬ್ರಿಗೂ ಮೀಟಿಂಗ್ ಇತ್ತು. ಸೊ ಅವರು 6 o'clockಗೆ ಬರ್ತೀನಿ ಅಂತ ಹೇಳಿದರು. ಅಲ್ಲಿವರೆಗೂ ಮಕ್ಕಳೆಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಕೂಪನ್ಸಿಂದ ಅದೆಲ್ಲ ತೊಗೊಂಡಿದ್ದೆ. ಮತ್ತು ವಿನು ಹೋಗಿ ಚಾಕೊಲಾವಾ ಕೇಕು, ಪಿಜ್ಜಾ, ಅದಾದಮೇಲೆ ಟಾಕೋಬೆಲ್, ವೇಫರ್ಸು ಎಲ್ಲನೂ ತೊಗೊಂಡು ಬಂದಿದ್ರು. ಹೋಪ್ಫುಲಿ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ತಿಂದರು ಅಂತ ಅನ್ಕೊತೀನಿ. ನನಗಂತೂ ಮಕ್ಳ ಜೊತೆ ಟೈಮ್ ಕಳೆಯೋದಂದರೆ ತುಂಬಾ ಇಷ್ಟ ಆಗುತ್ತೆ. ನನಗೆ ಒಂದು ಗ್ರೂಪ್ ಆಫ್ ಮಕ್ಕಳಿರ್ತಾರೆ, ಇನ್ನೊಂದು ಗ್ರೂಪಲ್ಲಿ ದೊಡ್ಡವ್ರು ಇರ್ತಾರೆ ಅಂದರೆ ನಾನು ಡೈರೆಕ್ಟ್ ನಡ್ಕೊಂಡು ಹೋಗೋದು ಮಕ್ಕಳಿರೋ ಜಾಗಕ್ಕೇ. ನನಗೆ ಅವ್ರ ಜೊತೆ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವನ್ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದು ಎಲ್ಲರೂ ಅಂದರೆ, ಕರೋನಾ ಟೈಮಲ್ಲಿ ಎಲ್ಲ ಮಕ್ಕಳು ಒಂದೊಂದು ವಾಟರ್ ಬಾಟಲ್ ಇಟ್ಕೊಂಡು ನಮ್ಮ ಮನೆಗೆ ಬಂದುಬಿಡ್ತಾಯಿದ್ರು. ಬೆಳಗ್ಗೆಯಿಂದ ಸಂಜೆ ತನಕ ಆಟ ಆಡಿ, ಸಂಜೆ ಏನಾದರೂ ಸ್ಪೆಷಲಾಗಿ ಪ್ರತಿದಿನ ಸ್ನ್ಯಾಕ್ಸ್, ನಾನು ಅಷ್ಟೊಂದು ಅಡುಗೆ ಮಾಡಿದ್ದೆ ಕರೋನಾ ಟೈಮಲ್ಲಿ ಅನಿಸುತ್ತೆ. ಸ್ನ್ಯಾಕ್ ಮಾಡಿ ತಿಂದ್ಕೊಂಡು ಎಲ್ಲರೂ ಮನೆಗೆ ಹೋಗೋರು ಸಂಜೆ. ಆವಾಗ ನನಗೆ ಇವರೆಲ್ಲರ ಮೇಲೂ ತುಂಬ ಜಾಸ್ತಿ ಬಾಂಡೇಜ್ ಬಂದಿದ್ದು. ಆ್ಯಂಡ್ ಇದು ಬಂದು ನನ್ನ ಬರ್ತ್ಡೇ ಕೇಕ್. ನನಗದು ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದು ನಾನೇ ಸೆಲೆಕ್ಟ್ ಮಾಡಿ ಅವಿನುಗೆ ಈ ಥರನೇ ಮಾಡಿಸಿ ಅಂತ ಹೇಳಿದ್ದೆ. ವಿನು ಏನು ಬೇಕಾದರೂ ಮಾಡಿಸ್ಕೊಡ್ತಾರೆ ಪಾಪ, ಬಟ್ ಅವರಿಗೆ ಅಷ್ಟು ಥಾಟ್ ಬಂದಿರಲಿಲ್ಲ ಈ ಥರ ಮಾಡಿಸ್ಬೇಕಂತ. ನಾನೇನು ಏನು ಐಡಿಯಾ ಮಾಡಿದ್ದೀರಾ ಅಂತ ಕೇಳ್ಕೊಂಡು ಹಿಂದಿನ ದಿನವೇ ನನಗೆ ಈ ಥರ ಬೇಕು ಅಂತ ಹೇಳಿ ಮಾಡಿಸಿದ್ದು. ಸೊ ನೇಹಾ ಅಂತ ಮೈಸೂರವರೇ, ಮನೆಯಲ್ಲೇ ಕೇಕ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಕೊಟ್ಟಿರ್ತೀನಿ. ನೀವು ಬೇಕಾದರೆ ಕೇಕ್ ಏನಾದರೂ ಆಚೆ ಕಡೆಗಿಂತ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತಾರೆ. ಈ ಕೇಕ್ಗೆ ನಾವು ಪೇ ಮಾಡಿದ್ದು 2000 ರುಪೀಸ್ ಅಷ್ಟೇ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದಾರೆ. 1.5 kg ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನಾನು ಕೇಕ್ ತಿನ್ನಿಸಿದ್ದು ಬಂದು ಮನು ಸರ್, ಇಲ್ಲಿಂದ ಮಾರ್ಕೆಟಿಂಗ್ ಹೆಡ್.
ತುಂಬಾ ಖುಷಿ ಆಯಿತು ಮನು ಸರ್ ಬಂದು ಕೇಕ್ ಕಟ್ಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ನಾನು ಸ್ವೀಟು ಝಕ್ಕಿಯಂಗೆ ಮತ್ತು ಮನು ಸರ್ಗೆ ಸ್ವೀಟೂ ತಂದಿದ್ದೆ. ಸೊ ಸ್ವೀಟೆಲ್ಲ ಕೊಟ್ಮೇಲೆ ಸರ್ಗೆ ಪಾಪ ಕೆಲಸ ಇತ್ತು ಹೊರಟ್ಬಿಟ್ರು. ಆ್ಯಂಡ್ ಇವರೇ ಝಕಿಯಾ, ಇಲ್ಲಿನ ಮೆಕ್ಡೊನಾಲ್ಡ್ಸ್ನ ಮಾರ್ಕೆಟಿಂಗ್ ಹೆಡ್ ಇವರು. ಥ್ಯಾಂಕ್ ಯು ಸೋ ಮಚ್ ಝಕಿಯಾನು ನನ್ನ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯೂಟ್ಯೂಬ್ ವೀಡಿಯೋಸ್ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರು. ಮತ್ತು ಇದನ್ನು ಹೇಳಿದ್ರು, ಈ ಥರ ಗರ್ಲ್ಸ್ ಏನಾದರೂ ಅಚೀವ್ ಮಾಡೋದು, ಈ ಥರ ಎಫರ್ಟ್ಸ್ ಆಗ್ತಾ ಇರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ. ಮೇ ಬಿ ಅದೇ ಒಂದು ಬಾಂಡೇಜ್ ನಮ್ಮಿಬ್ಬರು ಮಧ್ಯೆ ಇರೋದು ಅಂತ ಅನಿಸುತ್ತೆ. ಸೊ ಇವನ್ ಕೇಕ್ ಕಟ್ಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, ನಾ ಹೇಳ್ದಂಗೆ 2-3 ಸರಿ ಕಾಲ್ ಮಾಡಿ ಎಲ್ಲನೂ ಸ್ಮೂತಾಗಿ ಹೋಗಬೇಕು, ಖುಷಿಯಾಗಿ ಸೆಲೆಬ್ರೇಟ್ ಆಗಲಿ ಅನ್ನೋ ರೀಸನಿಗೆ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಝಕಿಯಾ. ಈ ಬಾಂಡೇಜ್, ಈ ಫ್ರೆಂಡ್ಶಿಪ್ ಇದೇ ಥರ ಇರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಸೊ ತುಂಬ ಖುಷಿ ಆಗುತ್ತೆ ಈ ಥರ ಜನ ನನಗೆ ಸುತ್ತಮುತ್ತ ಸಿಕ್ಕಿರೋದು. ನನ್ನ ಬರ್ತ್ಡೇ ಮುಗಿತಾ ಈ ವರ್ಷವೂ ಕಂಪ್ಲೀಟ್ ಆಗ್ತಾ ಬಂತು. ನನ್ನ ಬರ್ತ್ಡೇ 30ನೇ ತಾರೀಕು ಡಿಸೆಂಬರು. ಆ್ಯಂಡ್ ಒಂದಿನ ಕಳೀತು ಅಂದರೆ ಹೊಸ ವರ್ಷಕ್ಕೆ ನಾವು ಕಾಲಿಡ್ತೀವಿ. ಸೊ ಆಲ್ಮೋಸ್ಟ್ ಒಟ್ಟೊಟ್ಟಿಗೆ 2 ಸೆಲೆಬ್ರೇಷನ್ ಇರುತ್ತೆ ಪ್ರತಿ ಸರಿನೂ ನಮ್ಮ ಮನೆಯಲ್ಲಿ. ಈ ಇಡೀ ವರ್ಷ ತುಂಬಾ ಚೆನ್ನಾಗಿತ್ತು. ದೇವರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ ಈ ಥರ ಬ್ಯೂಟಿಫುಲ್ ಲೈಫ್ ಕೊಟ್ಟಿರೋದಕ್ಕೆ. ಸೊ ಏನೇನು ಹೊಸ ಪ್ರಯತ್ನ ನಾನು ಈ ವರ್ಷ ಮಾಡಿರೋದಂದರೆ ಮೇಯ್ನಾಗಿ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಇವಾಗ 3,500 ಫಾಲೋವರ್ಸ್ ಆಗಿದ್ದಾರೆ. 6 ಮಂತ್ಸ್ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಜರ್ನಿ. ಇನ್ನು ನನಗೆ ಫಸ್ಟ್ ಪೇಮೆಂಟ್ ಅಂತೂ ಬಂದಿಲ್ಲ. ಬಟ್ ಸ್ಟಿಲ್ ನಾನು ತುಂಬಾ ಖುಷಿಯಾಗಿ ಎನರ್ಜೆಟಿಕ್ ಆಗಿ ವೀಡಿಯೋಸ್ನ ಮಾಡ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸಬ್ಸ್ಕ್ರೈಬರ್ಸೂ. ಇಬ್ಬರು ಸಬ್ಸ್ಕ್ರೈಬರ್ಸ್ ನಾನು ಎಕ್ಸಿಬಿಷನ್ಗೆ ಹೋದಾಗ ಮತ್ತು ಮಾರ್ಕೆಟ್ಗೆ ಹೋದಾಗ ಸಿಕ್ಕಿ ನನ್ನ ಐಡೆಂಟಿಫೈ ಮಾಡಿ ಮಾತಾಡ್ಸಿದ್ರು. ಅದೊಂದು ಗ್ರೇಟ್ ಮೂಮೆಂಟ್ ಆಫ್ ದಿಸ್ ಇಯರ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ. ಅದು ನನಗೆ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಇರೋ 3,500ದಲ್ಲಿ ನಾನೆಲ್ಲೋ ಹೋದಾಗ ಐಡೆಂಟಿಫೈ ಮಾಡಿ ಖುಷಿಯಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಅದು ತುಂಬ ಪ್ರೆಷಿಯಸ್ ಮೂಮೆಂಟ್ ನನಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಆಲ್ಮೋಸ್ಟ್ 12,000 ಫಾಲೋವರ್ಸ್ ಆಗಿದ್ದಾರೆ. ಮತ್ತು ಇಷ್ಟೋ ಪ್ರಮೋಷನ್ಸ್ ಸಿಗ್ತಾಯಿದೆ. ನಾನು ಆದಷ್ಟು ಪ್ರಮೋಷನ್ ಆಪರ್ಚುನಿಟೀಸ್ನ ಬಿಟ್ಕೊಡ್ದೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಳ್ಳೆ ಎಡಿಟಿಂಗ್ ಮಾಡಿ ಒಳ್ಳೆ ರೀಲ್ಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ಜರ್ನಿಯಲ್ಲಿ ನನಗೆ ಯಾರ್ಯಾರು ಸಪೋರ್ಟಿವ್ ಆಗಿದ್ದೀರಾ, ನನಗೆ ಯಾರ್ಯಾರು ಪ್ರಮೋಷನ್ಸ್ ಆಪರ್ಚುನಿಟೀಸ್ ಕೊಟ್ಟಿದ್ದೀರಾ, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನನ್ನ ಫಾಲೋ ಮಾಡಿಕೊಂಡು ನನ್ನ ವೀಡಿಯೋಸ್ ಎಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಲಲ್ಲ. ಬಟ್ ಈ ವಿಡಿಯೋ ಮೂಲಕ ಈ ವರ್ಷ ಕಂಪ್ಲೀಟ್ ನನಗೆ ಸಪೋರ್ಟಿವ್ ಆಗಿದ್ದಕ್ಕೆ ತುಂಬ ಅಂದರೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಅದ್ರ ಜೊತೆಗೆ ಇಡೀ ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಈ ಆಪರ್ಚುನಿಟಿ ನಾನು ಸೊ ಈ ಥರ ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದಾಗ ಸೊ ನನ್ನ ಖುಷಿನೇ ಅವ್ರ ಖುಷಿ ಅಂತ ಅಂದ್ಕೊಂಡು ಅದು ಏನೂ ಅವಶ್ಯಕತೆ ಇಲ್ಲ ಅಂದ್ರೂ ಜಸ್ಟ್ ನನ್ನ ಖುಷಿಗೋಸ್ಕರ ಆಯಿತು ಮಾಡು ಅಂತ ನನಗೆ ತುಂಬಾ ಸಪೋರ್ಟಿವ್ ಆಗಿರೋ ನನ್ನ ಹಸ್ಬೆಂಡ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಅತ್ತೆ ಮಾವನೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಮ್ಮ ಅಪ್ಪ ಅಮ್ಮ ಅಂತೂ ನಾನು ಎಲ್ಲಿ ಕರೆದ್ರು ಬಂದು ನನಗೆ ವೀಡಿಯೋ ಎಲ್ಲ ಮಾಡಿಕೊಟ್ಟು ಯಾವಾಗೂ ನೋಡ್ತಾ ಇರ್ತಾರೆ. ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಸಾವಿರ ವ್ಯೂಸ್ ಆದರೂ, ಸಬ್ಸ್ಕ್ರೈಬರ್ಸ್ ಎಷ್ಟು ಜಾಸ್ತಿ ಆದರೂ ಪ್ರತಿ ದಿನಾನೂ ಒಂದು 3-4 ಸರಿ ಅವರು ನೋಡ್ತಾನೆ ಇರ್ತಾರೆ ಅದನ್ನು. ಸೊ ಇಷ್ಟೆಲ್ಲ ಪ್ರೀತಿ ಕೊಟ್ಟಿರೋ ಎಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಕಂಪ್ಲೀಟ್ ಇಯರ್ ಬ್ಲಾಕ್ ಬಸ್ಟರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಇದೇ ರೀತಿ ನೆಕ್ಸ್ಟ್ ಇಯರೂ ಈಗ ಹೇಗಿತ್ತು ಅದೇ ಥರ ನಡ್ಕೊಂಡು ಹೋದರೆ ಸಾಕು. ಏನೋ ಇನ್ನೂ ಜಾಸ್ತಿ ಕೊಡಪ್ಪ ದೇವ್ರೆ ಅಂತ ನನಗೇನೂ ಆಸೆ ಇಲ್ಲ. ಸೊ ಇವಾಗ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿ ನಡ್ಕೊಂಡು ಹೋಗಲಿ. ನನ್ನ ಯೂಟ್ಯೂಬಿಗೆ ಮಾತ್ರ ಇನ್ನೂ ಒಂದು ಸ್ವಲ್ಪ ಸಕ್ಸಸ್ ಸಿಗಲಿ, ಒಳ್ಳೆ ವ್ಯೂಸ್ ಆಗಲಿ. ನಾನು ಆದಷ್ಟು ಒಳ್ಳೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿ ಬರ್ತ್ಡೇ ಕೇಕ್ ಕಟ್ಟೆಲ್ಲ ಮುಗ್ದಾದ್ಮೇಲಿಂದ ಎಲ್ಲ ತಿಂದಾದ್ಮೇಲಿಂದ ಮಕ್ಕಳಿಗೆ ಒಂದು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿಸ್ಕೊಂಡು ನಾವು ಮನೆಗೆ ಹೋದ್ವಿ. ಸೊ ಇದಿಷ್ಟು ನನ್ನ ಇವತ್ತಿನ ಬರ್ತ್ಡೇ ವ್ಲಾಗ್. ಇವನ್ ಬರ್ತ್ಡೇ ಹೇಗಿತ್ತು ಅಂತ ಹೇಳಿದ್ರ ಜೊತೆಗೆ ಈ ವರ್ಷ ಹೇಗಿತ್ತು ಅಂತಲೂ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ಫುಲಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಇದೇ ಥರ ಈ ವರ್ಷವೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಒಳ್ಳೆ ವೀಡಿಯೋಸ್ ಹಾಕ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.